ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಮತ್ತೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಮೂರನೇ T20 ಮ್ಯಾಚ್ ಕೂಡ ಇರುವಂಥದ್ದು. ಇವತ್ತಿನ ಮ್ಯಾಚಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ, ಮ್ಯಾಚ್ ರಿಪೋರ್ಟ್ ಯಾವ ಥರ ಇದೆ, ಮ್ಯಾಚನ್ನು ಯಾರು ವಿನ್ ಆಗ್ತಾರೆ, ಪ್ರತಿಯೊಂದು ಕೂಡ ಅನಲೈಸ್ ಮಾಡೋಣ. ಇದನ್ನೇ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಅನಲೈಸ್ ಮಾಡಿದೆ. ಆದರೆ ಒಂದೇ ಒಂದು ತಪ್ಪಾಯಿತು. ಏನಂದ್ರೆ ಇಂಡಿಯಾ ವಿನ್ ಆಗುತ್ತೆ ಅಂತ ಹೇಳಿದೆ, ಬಟ್ ಸೌತ್ ಆಫ್ರಿಕಾ ವಿನ್ ಆಯಿತು. ಇಂಡಿಯಾದವ್ರು ಏನು ತಪ್ಪು ಮಾಡಿದ್ರು ಅಂದರೆ ಟಾಸ್ ಅನ್ನೋ ವಿನ್ ಆದ್ರು. ಅವರು ಫಸ್ಟ್ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಈಸಿಯಾಗಿ ಇಂಡಿಯಾ ವಿನ್ ಆಗ್ಬೋದು ಅಂತ ಆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದೆ. ಆದರೆ ಇಂಡಿಯಾದವರು ತಪ್ಪಾಗಿ ಸೆಲೆಕ್ಟ್ ಮಾಡ್ಕೊಂಡು ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಂಡ್ಬಿಟ್ರು. ಹಾಗಾಗಿ ಇಂಡಿಯಾ ಸೋಲಕ್ಕೆ ಅದೊಂದು ಮೇನ್ ರೀಸನ್ ಕೂಡ ಆಗಿರ್ಬೋದು. ಸೊ ಎನಿವೇ ಗುರು, ಮ್ಯಾಚ್ ಮುಗೀತು, ಆಯ್ತು. ಅವರು ಕೂಡ ಯಾರು ಸೌತ್ ಆಫ್ರಿಕಾ ಕೂಡ ಒಂದು ಮ್ಯಾಚ್ ಅನ್ನ ವಿನ್ ಆಗಿದ್ದಾರೆ. ಮತ್ತೆ ಈಗ ನಮ್ಮ ಇಂಡಿಯಾದವ್ರು ಕೂಡ ಒಂದು ಮ್ಯಾಚ್ ಅನ್ನ ವಿನ್ ಆಗಿದ್ದಾರೆ. ಆದ್ರೆ ಇವತ್ತು ಯಾರು ವಿನ್ ಆಗ್ತಾರೆ ಅಂತ ಒಂದು ಅನಲೈಸ್ ಕೂಡ ಮಾಡೋಣ. ಅದ್ರಲ್ಲಿ ನಿಮ್ಗೆ ಒಂದು ಐಡಿಯಾ ಕೂಡ ಬಂದ್ಬಿಡುತ್ತೆ ಇಂತರ ವಿನ್ ಆಗ್ತಾರೆ ಅಂತ. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಫಾಸ್ಟ್ ಆಗಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ನೀವು ಪಡ್ಕೋಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗಿರೋತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತು ಸಂಜೆ 7 ಗಂಟೆಗೆ ಮ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ. ಅದಾದ್ಮೇಲೆ ಯಾವ ಪಿಚ್ ಗುರು ಅಂತ ನೀವು ಕೇಳಬಹುದು. ಹಿಮಾಚಲ್ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಧರ್ಮಶಾಲಾದಲ್ಲಿ ಮ್ಯಾಚ್ ಕೂಡ ಆಗ್ತಾ ಇದೆ. ಅದಾದ್ಮೇಲೆ ಈಗ ನಿಮ್ಗೆ ಗೊತ್ತಿರಂಗೆ ಸೌತ್ ಆಫ್ರಿಕಾ ಕೂಡ ಒಂದು ಮ್ಯಾಚ್ ಅನ್ನ ವಿನ್ ಆಗಿದೆ. ಮತ್ತೆ ಇಂಡಿಯಾ ಕೂಡ ಒಂದು ಮ್ಯಾಚ್ ಅನ್ನ ಈಗಾಗಲೇ ವಿನ್ ಆಗಿಬಿಟ್ಟಿದೆ. ಸೊ ಲಾಸ್ಟ್ ಮ್ಯಾಚ್ ಇಂಡಿಯಾದವರ ಈಸಿಗೆ ವಿನ್ ಆಗಬೇಕಿತ್ತು. ಆದರೆ ಏನು ಮಾಡೋಂಗಿಲ್ಲ. ಅವರು ಕೆಲವೊಂದು ತಪ್ಪು ಡಿಸಿಷನ್ಗಳಿಂದ ಮ್ಯಾಚ್ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಲಾಸ್ಟ್ ಮ್ಯಾಚ್ ಆಗಿದ್ದು ಕೂಡ ಅದೇ. ಈ ಒಂದು ಮ್ಯಾಚಲ್ಲಿ ಇದನ್ನ ಕಂಬ್ಯಾಕ್ ಕೂಡ ಮಾಡ್ಬೋದು. ಆ ರೀತಿ ತಪ್ಪು ಆಗಲ್ಲ ಅನ್ಕೊಂಡಿದ್ದೀನಿ. ಸೊ ಇನ್ನ ಜಾಸ್ತಿ ಮಾತಾಡಕ್ ಹೋಗಲ್ಲ. ಇವತ್ತಿನ ಪಿಚ್ ಕಂಡೀಷನ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಪಿಚ್ ಬ್ಯಾಟ್ಸ್ಮನ್ಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಬೌಲರ್ಸ್ ಕೂಡ ತುಂಬಾ ಹೆಲ್ಪ್ ಕೂಡ ಮಾಡುತ್ತೆ. ಬೌಲರ್ಸ್ ಅಂದ್ರೆ ಸ್ಪಿನ್ನರ್ಸ್ಗೆ ಈ ಒಂದು ಪಿಚ್ ಅಲ್ಲಿ ಜಾಸ್ತಿ ಅಡ್ವಾಂಟೇಜ್ ಸಿಗಲ್ಲ ಗುರು. ಆದ್ರೆ ಪೇಸರ್ಸ್ಗೆ, ಫಾಸ್ಟ್ ಬೌಲರ್ಸ್ಗೆ ತುಂಬಾ ಈ ಒಂದು ಪಿಚ್ ಹೆಲ್ಪ್ ಕೂಡ ಮಾಡುತ್ತೆ. ಮತ್ತೆ ಜಾಸ್ತಿ ವಿಕೆಟ್ಸ್ ಇವ್ರಿಗೆ ಸಿಗುವಂಥದ್ದು. ಈಗ ನೋಡ್ಬೋದು ಇಂಡಿಯಾದಲ್ಲಿ ಯಾರ್ಯಾರು ಇದ್ದಾರೆ. ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ಹರ್ಷದೀಪ್ ಸಿಂಗ್, ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಮತ್ತೆ ಈಗ ಎಕ್ಸ್ಟ್ರಾ ತಗೊಂಡ್ರು ಅಂದ್ರೆ ಮೊಹಮ್ಮದ್ ಸಿರಾಜ್ ಯಾರಾದ್ರೊಬ್ರು ಬರ್ಬೋದು ಅನ್ಕೊಂಡಿದೀನಿ. ಅಂದ್ರೆ ಏನಕ್ಕೆ ಅಂದ್ರೆ ಸ್ಪಿನ್ನರ್ಸ್ಗೆ ಇದು ಹೆಲ್ಪ್ ಆಗಲ್ವಲ್ಲ, ಹಾಗಾಗಿ ಅವರು ಚೇಂಜ್ ಆಗ್ಬೋದು ಅನ್ಕೊಂಡಿದೀನಿ ಏನಾಗುತ್ತೆ ಅಂತ. ಅದಾದ್ಮೇಲೆ ಈ ಒಂದು ಪಿಚ್ ಅಲ್ಲಿ ಯಾರು ಚೇಸಿಂಗ್ ಅನ್ನ ತಗೊಳ್ತಾರೆ ಅವರು ತುಂಬಾ ಈಸಿಗೆ ಈ ಒಂದು ಪಿಚ್ ಅಲ್ಲಿ ವಿನ್ ಕೂಡ ಆಗಿದ್ದಾರೆ. ಪ್ರೀವಿಯಸ್ ನಾವು ಮ್ಯಾಚ್ ತೆಗೆದು ನೋಡಿದ್ವಿ. ಈ ಒಂದು ಪಿಚ್ ಅಲ್ಲಿ ಅಂದ್ರೆ ಯಾರೇ ಜಾಸ್ತಿ ಚೇಸಿಂಗ್ ಮಾಡಿದ್ರೆ ಅವರು ಈಸಿಗೆ ಈ ಒಂದು ಪಿಚ್ ಅಲ್ಲಿ ವಿನ್ ಕೂಡ ಆಗಿರುವಂಥದ್ದು. ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ಇಂಡಿಯಾ ಟಾಸ್ ಅನ್ನ ವಿನ್ ಆಗಿ ಬೌಲಿಂಗ್ ಅನ್ನ ತಗೊಂಡ್ರು ಅಂದ್ರೆ ಒಂದ್ ಕಡೆ ನಮಗೆ ಪ್ಲೇಸ್ ಕೂಡ ಇಲ್ಲಿ ಆಗುವಂಥದ್ದು. ಅದಾದ್ಮೇಲೆ ಎಕ್ಸ್ಪೆಕ್ಟೆಡ್ ಸ್ಕೋರ್ ಇಲ್ಲಿ ಎಷ್ಟು ಸಿಗ್ಬೋದು ಅಂದ್ರೆ 170 ಇಂದ 190 ಪ್ಲಸ್ ಅಬೌವ್ ತುಂಬಾ ಈಸಿಯಾಗಿ ಎಕ್ಸ್ಪೆಕ್ಟೆಡ್ ಸ್ಕೋರ್ ಕೂಡ ಇರುವಂತದ್ದು. ಏನಕ್ಕೆ ಈ ಪಿಚ್ ತುಂಬಾ ಬ್ಯಾಲೆನ್ಸ್ ಆಗಿರೋದ್ರಿಂದ ಬ್ಯಾಟ್ಸ್ಮನ್ ಕೂಡ ತುಂಬಾ ಹೆಲ್ಪ್ ಕೂಡ ಆಗುವಂತದ್ದು. ಇದರಿಂದ ಪ್ರೊಜೆಕ್ಟೆಡ್ ಸ್ಕೋರ್ ನಿಮಗೆ 170 ಇಂದ 190 ಸ್ಕೋರ್ ಕೂಡ ಆಗ್ಬೋದು ಅಂತ ಒಂದು ಮಾಹಿತಿ ಇದೆ. ಅಂದ್ರೆ ಒಂದು ದೊಡ್ಡ ಸ್ಕೋರ್ ನ ಒಂದು ಮ್ಯಾಚ್ ಕೂಡ ಆಗ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ. ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ನಡುವೆ ಈಗಾಗಲೇ 33 ಮ್ಯಾಚ್ ಕೂಡ ಆಗಿರುವಂತದ್ದು. ಅದರಲ್ಲಿ ಇಂಡಿಯಾ 19 ಮ್ಯಾಚ್ ಅನ್ನ ಈಗಾಗಲೇ ವಿನ್ ಆಗಿದೆ. ಅದಾದ್ಮೇಲೆ 13 ಮ್ಯಾಚ್ ಸೌತ್ ಆಫ್ರಿಕಾ ವಿನ್ ಕೂಡ ಆಗಿರುವಂತದ್ದು. ಒಂದು ಟೈ ಕೂಡ ಆಗಿದೆ. ಬಟ್ ಸೌತ್ ಆಫ್ರಿಕಾದವ್ರಿಗೆ ಈಗ ಏನಾಗಿರುತ್ತೆ ಅಂದ್ರೆ ಲಾಸ್ಟ್ ಮ್ಯಾಚ್ ವಿನ್ ಆಗಿದ್ವಿ, ಈ ಒಂದು ಮ್ಯಾಚ್ ಅನ್ನ ವಿನ್ ಆಗ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ನನ್ನ ಅನ್ಸೋ ಪ್ರಕಾರ ಅವರು ಟೀಮ್ ಈ ಸಲ ಚೇಂಜ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಏನು ಲಾಸ್ಟ್ ಪ್ಲೇಯಿಂಗ್ 11 ಇತ್ತು ಅದೇ ಪ್ಲೇಯಿಂಗ್ 11 ಈ ಸಲ ಕೂಡ ಕಂಟಿನ್ಯೂ ಮಾಡ್ತಾರೆ. ಈಗ ಪ್ಲೇಯರ್ಸ್ ನ ಸ್ಟಾಟ್ಸ್ ಅನ್ನ ನೋಡಕ್ ಹೋದ್ವಿ ಅಂದ್ರೆ ಅಭಿಷೇಕ್ ಶರ್ಮಾ ಓಪನರ್ ಕೂಡ ಆಗಿ ಬರ್ತಾರೆ, ಅದು ನಿಮ್ಗೆಲ್ಲ ಗೊತ್ತಿರೋದೆ. ಅದಾದ್ಮೇಲೆ ಪವರ್ಫುಲ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ. ಮತ್ತೆ ಈ ಒಂದು ಮ್ಯಾಚ್ ಅಲ್ಲಿ ಸ್ವಲ್ಪ ಸಾಲಿಡ್ ಆಗಿ ಪರ್ಫಾರ್ಮ್ ಮಾಡೋ ಎಲ್ಲ ಲಕ್ಷಣ ಕೂಡ ಕಾಣಿಸಿದೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ ಆಲ್ರೌಂಡರ್ ಕೂಡ ಆಗಿದ್ದಾರೆ. ಮತ್ತೆ ಈ ಒಂದು ಪಿಚ್ ಅಲ್ಲಿ ಪೇಸರ್ಸ್ಗೆ ಜಾಸ್ತಿ ವಿಕೆಟ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಮಿಡಲ್ ಆರ್ಡರ್ ಅಂದ್ರೆ ಇವರಿಗೆ ಏನಾದ್ರು ಬ್ಯಾಟಿಂಗ್ ಸಿಕ್ತು ಅಂದ್ರೆ ಸ್ವಲ್ಪ ಚೆನ್ನಾಗಿ ಆಡೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಸೌತ್ ಆಫ್ರಿಕಾ ಟೀಮ್ ಕಡೆ ಬರೋದಾದ್ರೆ ಕ್ವಿಂಟನ್ ಡಿಕಾಕ್ ನಿಮ್ಗೆ ಗೊತ್ತು ಲಾಸ್ಟ್ ಮ್ಯಾಚ್ ಅಲ್ಲಿ ಯಾವ ತರ ಚೆಚ್ಚಿ ಬಿಸಾಕ್ಬಿಟ್ಟ ಅಂತ. ಸೊ ಈ ಮ್ಯಾಚ್ ಕೂಡ ಅಷ್ಟೇ ಅದೇ ರೀತಿಗೆ ಅವರೊಂದು ಫಾರ್ಮ್ ಕಂಟಿನ್ಯೂ ಕೂಡ ಆಗ್ಬೋದು. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಅದಾದ್ಮೇಲೆ ಮಾರ್ಕೋ ಜೆನ್ಸನ್ ಕೂಡ ಅಷ್ಟೇ ಪೇಸರ್ ಆಗಿರೋದ್ರಿಂದ ಈ ಒಂದು ಮ್ಯಾಚ್ ಕೂಡ ಅಷ್ಟೇ ಪರ್ಫಾರ್ಮ್ ಕೂಡ ಮಾಡಬಹುದು. ಲಾಸ್ಟ್ ಮ್ಯಾಚ್ 2 ವಿಕೆಟ್ ಕೂಡ ಬಿತ್ತು ಜೆನ್ಸನ್ಗೆ. ಸೊ ಅದಾದ್ಮೇಲೆ ಬಾರ್ಟ್ಮನ್ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ 4 ವಿಕೆಟ್ ಕೂಡ ಬಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ಆ ಒಂದು ಫಾರ್ಮ್ ಅನ್ನ ಕಂಟಿನ್ಯೂ ಮಾಡ್ತಾರ ಇಲ್ವಾ ನೋಡ್ಬೇಕು. ಏನಕ್ಕೆ ಅಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಯಾರ್ಯಾರು ಚೆನ್ನಾಗಿ ಆಡಿರ್ತಾರೆ ನಾನು ನೋಡಿದಂಗೆ ಆಲ್ಮೋಸ್ಟ್ ಈ ಒಂದು ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗೋದು ಉಂಟು. ಆದ್ರೆ ಗೊತ್ತಿಲ್ಲ ಗುರು, ಕ್ರಿಕೆಟ್ ಏನ್ ಬೇಕಾರಾಗ್ಬೋದು ಹೇಳಕ್ಕಾಗೋದಿಲ್ಲ. ಇನ್ನ ಇಂಡಿಯಾದ ಪ್ರೋಬಬಲ್ 11 ಬಗ್ಗೆ ನೋಡ್ಬೇಕು ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಯಾರು ಕೂಡ ಚೇಂಜ್ ಆಗಂಗೆ ಕಾಣ್ತಲ್ಲ. ಚೇಂಜ್ ಆದ್ರು ಅಂದ್ರೆ ಅದೇ ಹೇಳಿದ್ನಲ್ಲ, ಈ ಒಂದು ಪಿಚ್ ಅಲ್ಲಿ ಸ್ಪಿನ್ನರ್ಸ್ ಅನ್ನ ಕೂರಿಸ್ಬಿಟ್ಟು ಪೇಸರ್ಸ್ ಅನ್ನ ಹಾಕೋಬಹುದು ಅಂತ ಅನ್ಕೊಂಡಿದ್ನಿ. ಬಟ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ಸೇಮ್ ಟೀಮ್ ಕೂಡ ಹಾಗೆ ಕಂಟಿನ್ಯೂ ಕೂಡ ಆಗುವಂಥದ್ದು. ಅದಾದ್ಮೇಲೆ ಸೌತ್ ಆಫ್ರಿಕಾ ಕೂಡ ಅಂತ ಚೇಂಜಸ್ ಅನ್ನ ಆಗೋದಿಲ್ಲ. ಬಂದ್ರೆ ಕಾಗಿಸೋ ರಬಾರ್ಡ್ ಅನ್ನ ಹಾಕಬಹುದು ಅಂತ ಕೆಲವೊಂದು ನ್ಯೂಸ್ ಗಳು ಕೂಡ ಇದೆ. ಏನಕ್ಕೆ ಅಂದ್ರೆ ಈ ಒಂದು ಪಿಚ್ ಫಾಸ್ಟ್ ಬೌಲರ್ಸ್ಗೆ ಮತ್ತೆ ಪೇಸರ್ಸ್ಗೆ ತುಂಬಾ ಹೆಲ್ಪ್ ಕೂಡ ಮಾಡೋದ್ರಿಂದ ಆ ಒಂದು ಚೇಂಜಸ್ ಆಗ್ಬೋದು. ಫ್ರೆಂಡ್ಸ್, ಇನ್ನ ನಾನು ಹೇಳ್ದಂಗೆ ಈ ಒಂದು ಸೌತ್ ಆಫ್ರಿಕಾ ಟೀಮ್ ಅಲ್ಲಿ ಕಾಗಿಸೋ ರಬಾರ್ಡ್ ಏನಾದ್ರು ಹಾಕೊಂಡ್ರು ಅಂದ್ರೆ ಆ ಒಂದು ಮ್ಯಾಚ್ ಲೆವೆಲ್ ಚೇಂಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು ರಬಾರ್ಡ್ ಬೌಲಿಂಗ್ ಸ್ಟೈಲ್ ಯಾವ ತರ ಇದೆ ಅಂತ. ಹಾಗಾಗಿ ರಬಾರ್ಡ್ ಮೇಲೆ ಒಂದು ಕಣ್ ಕೂಡ ಇಟ್ಟಿರಿ, ವಿಕೆಟ್ಸ್ ಗಳು ಬೀಳ್ಬೋದು. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ಆಲ್ಮೋಸ್ಟ್ ಈ ಒಂದು ಮ್ಯಾಚ್ ಅನ್ನ ಇಂಡಿಯಾನ ವಿನ್ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಏನಕ್ಕೆ ಲಾಸ್ಟ್ ಮ್ಯಾಚ್ ಒಂದು ಸೋತಿದ್ದಾರೆ. ಅದಾದ್ಮೇಲೆ ಈ ಒಂದು ಮ್ಯಾಚ್ ವಿನ್ ಆಗ್ಲೇಬೇಕು ಅಂತ ಒಂದು ಏಮನ್ನ ಕೂಡ ಇಟ್ಕೊಂಡಿರ್ತಾರೆ. ಅದಾದ್ಮೇಲೆ ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ.
ಮತ್ತೆ ಪೇಸರ್ಸ್ ಕೂಡ ಹಾಗೆ ಇದಾರೆ ಇಂಡಿಯಾ ಟೀಮ್ ಅಲ್ಲಿ ಕೂಡ ಅಷ್ಟೇ. ಟಾಸ್ ಅನ್ನ ವಿನ್ ಆಗಿ ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಂಡ್ರ ಅಂದ್ರೆ ಆಲ್ಮೋಸ್ಟ್ ಇಂಡಿಯಾನೇ ಇಲ್ಲಿ ವಿನ್ ಆಗುವಂತದ್ದು. ಸೊ ಟಾಸ್ ಆದ್ಮೇಲೆ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಸೊ ನಿಮ್ಮ ಫೀಡ್ಬ್ಯಾಕ್ಸ್ ಏನೇ ಇದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.